ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಇದು ಸಂಡೇ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೇಗ ಎದ್ದು ಹೊರಗಡೆ ಎಲ್ಲ ನೆಲ ಗುಡಿಸಿ ರಂಗೋಲಿ ಎಲ್ಲ ಹಾಕಿದೆ. ಇನ್ನು ದೀಪ ಹಚ್ಚೋಣ ಅಂತ ದೇವ್ರ ಮನೆಗೆ ಬಂದೆ. ನನ್ನ ಮಗಳನ್ನ ಕೂರಿಸ್ಕೊಂಡೇ ಮಾಡ್ತಿದ್ದೀನಿ. ಯಾಕೋ ಗೊತ್ತಿಲ್ಲ, ಇವಳು ತುಂಬ ಹಿಂಸೆ ಮಾಡ್ತಿದ್ಲು. ಇವತ್ತು ಅವಳನ್ನು ಕರ್ಕೊಂಡೆ ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡೆ. ಅವ್ಳಿಗೆ ನಿದ್ದೆ ಬಂದುಬಿಟ್ಟಿತ್ತು ಅನಿಸುತ್ತೆ. ಅದಕ್ಕೆ ಜೋಳಿಗೆಗೆ ಹಾಕಿ ತೂಗಿ ಮಲಗಿಸ್ಬಿಟ್ಟೆ. ಹೆಂಗಾಗೈತೆ ಬಿಸಿಬೇಳೆ ಬಾತು ಅಂತ ಕೇಳಿದರೆ ನೋಡಿ ಹೆಂಗೆ ಆ್ಯಕ್ಷನ್ ಮಾಡ್ತಾವಳೆ. ಅಮ್ಮ ಸೂಪರ್ ಆಗೈತೆ ಅಂತ. ಹಾಗೆ ಮೀಶೋದಿಂದ ಒಂದು ಪಾರ್ಸಲ್ ಬಂದಿತ್ತು ಅಂಥೇಳಿ ತೊಗೊಂಡು ಬಂದು ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕಲ್ಲ. ಅಡುಗೆಗೆ ಸಿಂಪಲ್ಲಾಗಿ ಹೆಸರು ಕಾಳು ಪಲ್ಯ ಮತ್ತು ರೊಟ್ಟಿ ಮಾಡಿಬಿಡೋಣ ಅಂತ ಹೆಸರು ಕಾಳು ಬೇಯಲಿಕ್ಕೆ ಹಾಕಿದೆ. ಈಗ ರೊಟ್ಟಿ ಇಟ್ಟು ಸಾನಿಸ್ತಿದ್ದೀನಿ ರೊಟ್ಟಿ ಮಾಡಬೇಕಂತ. ರೊಟ್ಟಿ ಹಿಟ್ಟನ್ನ ನಾವು ಎಷ್ಟು ಹದವಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಚೆನ್ನಾಗಿ ಬರುತ್ತೆ ಮೆತ್ತಗೆ. ರೊಟ್ಟಿ ಎಲ್ಲ ಮಾಡಿ ಕಾಳು ಎಲ್ಲ ಬೇಯ್ದಿತ್ತು. ಇನ್ನು ಒಗ್ಗರಣೆಗೆ ಹಾಕೊಳ್ಳೋಣ ಅಂಥೇಳಿ ಹೆಸ್ರು ಕಾಳು ಪಲ್ಯ ಮಾಡೋಣ ಅಂಥೇಳಿ ಒಗ್ಗರಣೆಗೆ ಹಾಕ್ಕೊಂಡೆ. ಪಲ್ಯ ಈ ಥರ ಆಗೈತೆ ನೋಡಿ. ಹಾಗೆ ಬಟ್ಟೆ ವಾಷಿಂಗ್ ಮಿಷನ್ಗೆ ಹಾಕಿದ್ದೆ, ಅವನ್ನೆಲ್ಲ ಒಣ ಹಾಕಿದೆ. ಹಾಗೆ ನಮ್ಮ ಮನೆಯವರು ಡ್ಯೂಟಿಯಿಂದ ಬಂದರು. ನೇರಳೆ ಹಣ್ಣು ಹಾಗೆ ತರಕಾರಿಯನ್ನೆಲ್ಲ ತೊಗೊಂಡು ಬಂದಿದ್ದರು. ನೇರಳೆ ಹಣ್ಣು ನೋಡಿದರೆ ಬಾಯಲ್ಲಿ ಒಂಥರ ತಿನ್ನಬೇಕು ಅನಿಸುತ್ತೆ. ಹಾಗೆ ತೊಳೆದು ಒಂದೆರಡು ನೇರಳೆ ಹಣ್ಣನ್ನು ತಿಂದು ಇನ್ನೇನು ಊಟದ ಟೈಮ್ ಲೇಟ್ ಆಯ್ತು ಅಂತೇಳಿ ನಮ್ಮ ಮನೆಯವ್ರಿಗೂ ಹಾಕ್ಕೊಟ್ಟೆ. ನಾವು ಊಟ ಮಾಡಿದ್ವಿ, ತಿಂದ್ವಿ. ಊಟ ಚೆನ್ನಾಗಿತ್ತು. ಊಟ ಎಲ್ಲ ಆದಮೇಲೆ ನನ್ನ ಚಿಕ್ಕ ಮಗಳು ಮಲ್ಕೊಂಡ್ಲು ಅಂಥೇಳಿ ಫ್ರಿಜ್ ಕ್ಲೀನ್ ಮಾಡ್ಕೊಂಡು ಬಿಡೋಣ ಎಂದಿಂದ ಮಾಡಬೇಕು ಅಂಥೇಳಿ ಮಾಡೇ ಇರಲಿಲ್ಲ. ಅದಕ್ಕೆ ಫ್ರಿಜ್ ಕ್ಲೀನ್ ಮಾಡ್ಕೊಂಡು ಬಿಡೋಣ ಅಂಥೇಳಿ ಎಲ್ಲ ಕ್ಲೀನ್ ಮಾಡ್ತಿದ್ದೆ. ಮೀಶೋದಿಂದ 2 ಪ್ರಾಡಕ್ಟನ್ನು ತರಿಸಿದ್ದೀನಿ. ಇನ್ನೆಲ್ಲ ಹಾಕಿಡಕ್ಕಂತೇಳಿ ಫ್ರಿಜ್ಜು ಕ್ಲೀನಾಗಿರ್ಬೇಕಂತೇಳಿ ಇವು 2 ಪ್ರಾಡಕ್ಟ್ ತರಿಸಿದ್ದೀನಿ. ಇವು ಸೈಡ್ಗೆ ಫ್ರಿಡ್ಜ್ ಇರ್ತೈತಲ್ಲ, ಆ ಸೈಡ್ಗೆ ಏನಾದರೂ ಈ ಕವರ್ ಎಲ್ಲ ಇರುತ್ತಲ್ಲ ಹಿಂಗೆ ಇಡೋಕ್ಕೆ ಅಂತ ಹೇಳಿ ಇವನ್ನ ತರಿಸಿದ್ದೀನಿ. ಇವು ರೇಟು 100 ಅನ್ಕೋತೀನಿ. ಇವನ್ನ ತರಿಸಿದ್ದೀನಿ. ಇವು 8 ಇದ್ದಾವೆ, 8 ಬಾಕ್ಸಸ್ ಇದ್ದಾವೆ. ಬಾಕ್ಸ್ ತರಿಸಿದ್ದೀನಿ ನೋಡಿ. ಎಲ್ಲ ನನ್ನ ಮಗಳು ನಾನು ಹೇಳೋದನ್ನು ಕೇಳಿ 8 ಬಾಕ್ಸ್ ತರಿಸಿದ್ದೀನಿ ಅಂತ ಹೇಳು ಅಮ್ಮ ಅಂತ ಅಂತವಳೆ. ಈಗಿನ ಮಕ್ಕಳು ಎಷ್ಟು ಚೂಟಿ ಅಲ್ಲ. ನಾವೇನು ಅಂತೀವೋ ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಬಿಟ್ಟಿರ್ತಾರೆ. ನಾವು ಹೇಳ್ದಂಗೆ ಅಮ್ಮ ನೀನು ಹೇಳಂಗೆ ಅಂತ ನನಗೆ ಹೇಳ್ಕೊಡ್ತಾವಳೆ. ಹಾಗೆ ನೋಡಿ, ಹೆಣ್ಮಕ್ಳು ಇರಬೇಕು ಅಂತ ಯಾಕೆ ಹೇಳ್ತಾರೆ ನೋಡಿ. ನನ್ನ ಮಗಳು ನಾನು ಕ್ಲೀನ್ ಮಾಡ್ತಿದ್ರೆ ಅಮ್ಮ ನಾನು ಮಾಡ್ತೀನಿ ಅಂಥೇಳಿ ಕರಿಬೇವು ಸೊಪ್ಪನ್ನ ಅವಳ ಕೈಗೆ ಕೊಟ್ಬಿಟ್ಟಿದ್ದೀನಿ. ಎಲ್ಲ ಅವಳೇ ಕ್ಲೀನ್ ಮಾಡಿಕೊಟ್ಲು ನನಗೆ ಕರಿಬೇವು ಸೊಪ್ಪನ್ನ. ಹಾಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಫ್ರಿಜ್ಗೆಲ್ಲ ಇಡ್ತಾಯಿದ್ದೀನಿ. ಇಂಥವು ಬಾಕ್ಸ್ ಇದ್ದರೆ ಸಾಕು. ನಾವೇನಾದರೂ ತರಕಾರಿ ತಂದರೆ ಅವನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಇಂಥ ಬಾಕ್ಸಿಗೆ ಹಾಕಿಟ್ರೆ ನಾವು ಅಡುಗೆ ಮಾಡೋಕ್ಕೂ ಈಸಿ ಆಗುತ್ತೆ. ಯಾವ ತರಕಾರಿ ಬೇಕೋ ಆ ಬಾಕ್ಸನ್ನು ತಕ್ಕೊಂಡು ನಾವು ಮಾಡ್ಕೊಂಡು ಬಿಡ್ಬೋದು. ಫೈನಲಾಗಿ ಎಲ್ಲ ಫ್ರಿಜ್ ಎಲ್ಲ ಕ್ಲೀನ್ ಮಾಡಿದೆ.